ಅಂದರೆ ಲಾಸ್ಟ್ ಒಂದು ದೇವ್ರು ಬರೋ ಒಂದು ಸೀನ್ ಒಂದು ಸ್ಟೇಟಸ್ ಹಾಕುವಂತ 30 ಸೆಕೆಂಡ್ ವೀಡಿಯೋ ಮಾಡ್ತಾಯಿದ್ವಿ. ನೋಡಿದ್ರೆ ಮೊಬೈಲ್ ಕಿತ್ಕೊಂಡು ಬಂದುಬಿಟ್ರು. ಹಂಗೆ ಕೇಳಿದ್ರೆ ಕೂರಿಸಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಬೇಕು ನಮಗೂ ಗೊತ್ತಾಗ್ತಿಲ್ಲ. ಅಂದರೆ ಮೂವಿ 2ನೇ ಸಲ ಬರ್ತಾಯಿರೋ ನಾವು. ಒಟ್ಟಲ್ಲಿ ನಮ್ಗೆ ಖುಷಿಯಾಗಿದೆ ಮೂವಿ, ಸಖತ್ತಾಗಿದೆ ಮೂವಿ. ಒಟ್ಟಲ್ಲಿ ನಮ್ಗೆ ಗೊತ್ತಿರೋ ದೇವ್ರುಗಳೇ, ನಮ್ಗೆ ಗೊತ್ತಿರೋ ಸೈಡ್ ನಮ್ಮ ಊರ ಕಡೆ ಇದೆ. ಒಂಥರ ಖುಷಿ ಮೂವಿ. ಅಂದರೆ ಲಾಸ್ಟಿಗೆ ಒಂದು ಸೀನ್ ಅದು ಮೊದಲು ನೋಡಿದ್ದೀವಲ್ಲ, ಈ ಸೀನಲ್ಲಿ ಈ ಥರ ಇರುತ್ತೆ ಅಂತ ಗೊತ್ತು. ಇದೊಂದು ಸ್ಟೇಟಸ್ ಯಾಕೆ ಒಂದು ತೆಗಿಯುವ ಅಂತ ಚೆನ್ನಾಗಿರುತ್ತೆ, ಸ್ಟೇಟಸ್ ಹಾಕುವ. ನಾವು ಮೂವಿಗೆ ಹೋಗಿದ್ದೀವಿ, ಆ ಥರ ಇದು ಮಾಡ್ತೀವಿ ಅಂತ ಒಂದು ವೀಡಿಯೋ ಮಾಡಿದ್ವಿ. ಆಗ ಮೊಬೈಲ್ ಕಿತ್ಕೊಂಡು ಬಂದಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಲ್ ಮೂವಿನ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇಲ್ಲವೇ ಇಲ್ಲ, ಯಾಕಂದರೆ ಈಗ ಆಲ್ರೆಡಿ ಮೊಬೈಲಿಗೆಲ್ಲ ಬಿಟ್ಬಿಟ್ಟಿದ್ದಾರೆ. ನನಗೂ ಗೊತ್ತಿರೋಂಗೆ ನನ್ನ ಫ್ರೆಂಡ್ಸು ಎಲ್ಲರೂ ಮೊಬೈಲಲ್ಲೇ ನೋಡ್ತಿದ್ದಾರೆ ಈ ಮೂವಿನ. ಆದರೂ ನನಗೆ ಏನು ಅಂದರೆ ಈ ಮೂವಿ ನಾನು ಥಿಯೇಟ್ರಲ್ಲೇ ನೋಡಬೇಕು, ಅದೇ ಚಂದ. ನಮ್ಮ ಥಿಯೇಟ್ರಲ್ಲೇ ನೋಡಬೇಕು. ಈಗಲೂ ಮೊಬೈಲಲ್ಲೇ ಮೂವಿ ಇದೆ, ಮೂವಿಗಳೇ ಇದೆ, ಫುಲ್ ಮೂವಿನೇ ಇದೆ. ಆದರೂ ಮೊಬೈಲಲ್ಲಿ ನೋಡೋಕ್ಕೆ ಇಷ್ಟಪಡಲಿಲ್ಲ ನಾನು, ಥಿಯೇಟ್ರಲ್ಲೇ ಬಂದು ನೋಡುವಂತ. ಆದರೂ ಒಂದು ಲಾಸ್ಟ್ ಸೀನ್ ಒಂದು ಸ್ಟೇಟಸ್ ಹಾಕುವ ಅಂತ ಒಂದು 30 ಸೆಕೆಂಡ್ ವೀಡಿಯೋ ಮಾಡೋ ಟೈಮಲ್ಲಿ ಮೊಬೈಲ್ ತಗೊಂಡಿದ್ದಾರೆ. ಈಗ ನಿಮ್ಮ ಹತ್ರ ಇರೋ ಆ ಫೋನಲ್ಲಿ ಓವರ್ ಆಲ್ ಮೂವಿನ, ಟೋಟಲ್ ಮೂವಿನ ನೀವು ರೆಕಾರ್ಡ್ ಮಾಡಿಲ್ಲ? ಇಲ್ಲ, ದೇವ್ರು ಬರುವಂಥ ಸೀನು, ಆ ಹುಲಿ ಬರುವಂಥ ಸೀನು ಅಂಥದ್ದು ನಮ್ಮ ಹತ್ರ ಸ್ಟೇಟಸ್ ಹಾಕೋಕ್ಕೆ, ಒಳ್ಳೆ ಸೀನ್ಗಳನ್ನ ಮಾತ್ರ ಸ್ಟೇಟಸ್ ಹಾಕೋಕ್ಕೆ ಇದು ಮಾಡಿದ್ದೀವಿ ಅಷ್ಟೇ. ಅದೇ ಟೋಟಲ್ ಮೂವಿ ಇಲ್ಲ, ಅಂದರೆ 30 ಸೆಕೆಂಡು 1 ಸೆಕೆಂಡ್ ವೀಡಿಯೋ ಇದೆ ಅಷ್ಟೇ. ಅಂದರೆ ಸ್ಟೇಟಸ್ ಹಾಕ್ಲಿಕ್ಕೆ ಮಾಡಿರೋದು ನಾವು, ಟೋಟಲ್ ಮೂವಿ ವೀಡಿಯೋ ಮಾಡಿಲ್ಲ. ಅದೇನು ವೀಡಿಯೋ ಮಾಡಿ ತಪ್ಪಾಯ್ತು ಬಿಡಿ, ಏನೋ ನಮ್ಮ ತಪ್ಪು. ಅದೇ ನಮಗೆ ಖುಷಿ ನಾವು ಮಾಡ್ಕೊಂಡು ಸರಿ ನಾವು ಸಾರಿ ಅಂತ ಹೇಳ್ಕೊಂಡು ಸ್ಟೇಟಸ್ ಹಾಕುವಂಥ. ಮೂವಿಗೆ ಬಂದರೆ ಪ್ರತಿಯೊಬ್ಬರು ಸ್ಟೇಟಸ್ ಹಾಕ್ತಾರೆ. ಒಂದು ಮೂವಿಗೆ ಹೋಗಿದ್ದೀವಿ, ಥಿಯೇಟ್ರದ್ದು ಒಂದು ಇದು, ಅದೇ ಇದರಲ್ಲಿ ನಾವು ಮೂವಿಗೆ ಒಂದು ಇದು ತೆಗೆದಿದ್ದೀವಿ ಅಷ್ಟೇ. ಜಸ್ಟ್ ಏನೋ ಅದು ತಪ್ಪು ಅಂತ ಹೇಳ್ತಾರೆ, ತಪ್ಪು ಅಂದರೆ ತಪ್ಪಾಯಿತು, ಸಾರಿ, ಏನು ಮಾಡೋಕ್ಕಾಗಲ್ಲ. ಅವರು ಫಿಲಮ್ ನೋಡಲಿಕ್ಕೆ ಮಾತ್ರ ದುಡ್ಡು ಕೊಟ್ಟಿರೋದು, ಬೇರೆ ಆಗಲಿ ವಿಡಿಯೋ ಆಗಲಿ ಸ್ಟೇಟಸ್ಗೆ ಹಾಕಲಿ ನಾವು ಹೇಳಲಿಲ್ಲ, ಅವ್ರಿಗೆ ಹಾಕು ಅಂತ ಹೇಳಲಿಲ್ಲ. ಯಾಕಂದರೆ ಒಂದು ಪಿಕ್ಚರ್ ಯಾವತ್ತು ಸಕ್ಸಸ್ ಆಗುತ್ತೋ ಅದು ಸ್ಟೇಟಸ್ಗೆ ಹಾಕುವಂಥ ಅವಶ್ಯಕತೆ ಇಲ್ಲ, ಯಾವುದೇ ಆಗಲಿ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಥಿಯೇಟ್ರ್ ಒಳಗಡೆ ನಾವೇನು ಫೋನ್ಗಳು ತೊಗೊಂಬತ್ತೀನೋ ಆ ಫೋನ್ಗಳ್ನ ಆಫ್ ಮಾಡ್ಕೊಂಡು ಒಳಗಡೆ ಇಟ್ಕೊಳ್ಳೋದು ಒಳ್ಳೆಯದು, ಮೊದಲನೇದಾಗಿ. ಎರಡನೇದಾಗಿ ಯಾವುದೇ ಫ್ರೇಮ್ ತೆಗೆದ್ರು ಅವ್ರು ಏನು ಮಾಡ್ತಾರೆ, ಇಲ್ಲಿ ಇಟ್ಕೊಳ್ಳೋದಿಲ್ಲ. ಅವರು ಪ್ರತಿಯೊಬ್ಬರಿಗೂ ವಾಟ್ಸಾಪ್ಗೋ ಫೇಸ್ಬುಕ್ಕೋ ಆಗ್ತಾಯಿರ್ತಾರೆ, ಸ್ಟೇಟಸ್ಗೋ ಆಗ್ತಾಯಿರ್ತಾರೆ. ಅದೇನಾಗುತ್ತೆ, ಪಬ್ಲಿಸಿಟಿ ಆಗುತ್ತೆ. ಕನ್ನಡನ ನಾವು ನೆಚ್ಕೊಂಡು ಬದುಕ್ತಾ ಇರಬೇಕಾದ್ರೆ ಕನ್ನಡಕ್ಕೆ ದ್ರೋಹ ಯಾಕೆ ಮಾಡಬೇಕು ಅವರು? ತಪ್ಪಲ್ವಾ ಅದು? ಹಾಂ, ಕನ್ನಡಿಗರಾಗಿ ಕನ್ನಡಕ್ಕೆ ಅವರು ಈ ಥರ ಎಲ್ಲ ಇದು ಮಾಡಬೇಕಾದ್ರೆ ಪಿಕ್ಚರ್ಗಳು ಹೇಗೆ ಹೋಗ್ತದೆ? ನೀವು ನೋಡ್ಕೊಂಡಾದ್ಮೇಲೆ ನೀವು ಸುಮ್ಮನೆ ಇರಬೇಕು, ನಿಮ್ಮ ಸಂತೋಷನ ನೀವು ಅರ್ಥ ಮಾಡ್ಕೊಂಡು ಸುಮ್ಮನೆ ಇರಬೇಕು, ಪಬ್ಲಿಕ್ಸ್ಗೆ ಹೇಳಬೇಕು ಚೆನ್ನಾಗಿದೆ ಪಿಕ್ಚರ್ ಅಂತ. ಇದನ್ನು ತೊಗೊಂಡೋಗಿ ಇದರಲ್ಲೆಲ್ಲ ಫೋನ್ನಲ್ಲೆಲ್ಲ ತೋರಿಸಿ ಎಲ್ಲರಿಗೂ ಇದು ಮಾಡಿ ಯಾಕೆ ಕಲೆಕ್ಷನ್ನ ಕಿಲ್ ಮಾಡ್ತೀರಾ, ಪಿಕ್ಚರ್ನ ಯಾಕೆ ಕಿಲ್ ಮಾಡ್ತೀರಾ? ಚಿತ್ರಮಂದಿರಕ್ಕೆ ಏನು ವೀಕ್ಷಕರು ಬರ್ತಾರೆ ಅವರು ಚಿತ್ರಮಂದಿರದಲ್ಲಿ ಇಂತಹ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು ಅನ್ನೋದಾದರೆ ಯಾವೆಲ್ಲ ಮುಖ್ಯವಾದಂತಹ ನಿಯಮಗಳಿದ್ದಾವೆ ಸರ್? ಎಲ್ಲ ನಿಯಮಗಳು ಸರ್ಕಾರದಿಂದ ನಮಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ, ಗೂಂಡಾ ಕಾಯ್ದೆ ಮಾಡಿಕೊಟ್ಟಿದ್ದಾರೆ, ಎಲ್ಲ ಇದನ್ನು ಮಾಡಿಕೊಟ್ಟಿದ್ದಾರೆ. ನಾವು ಏನು ಮಾಡ್ತೀವಿ ಅಂತ ಅಂದರೆ ಆ ಕಾಯ್ದೆನ ಒಬ್ಬರ ಮೇಲೆ ಚಲಾವಣೆ ಮಾಡಿದ್ರೆ ಅವ್ರ ಲೈಫ್ ಹಾಳಾಗೋಗುತ್ತೆ, ಅದನ್ನು ಹಾಳು ಮಾಡೋದು ಬೇಡ. ಅವರಾಗವರೇ ತಿಳ್ಕೊಂಡು ನೋಡಿ, ಎಷ್ಟು ಕಡೆ ಬೋರ್ಡ್ ಹಾಕಿದ್ದೀವಿ ನೋಡಿ ನಾವು, ಎಷ್ಟು ಕಡೆ ನಾವು ವಿಡಿಯೋ ಮಾಡಬೇಡಿ ಅಂತ ಬೋರ್ಡ್ಗಳು ಹಾಕಿದ್ದೀವಿ. ಆ ಬೋರ್ಡ್ ಇದೆ ನೋಡಿ, ಬೇಕಾದ್ರೆ ಅದನ್ನು ನೀವು ಕ್ಯಾಮ್ರಾದಲ್ಲಿ ಇದು ಮಾಡ್ಕೊಳ್ಳಿ, ಬೋರ್ಡ್ಗಳಿದೆ. ಆ ಬೋರ್ಡ್ಗಳು ಹಾಕಿದ್ರೆ ಇವ್ರು ತಪ್ಪು ಮಾಡ್ತಾರೆ ಅಂತ ಅಂದರೆ ಯಾವ ಥರ ನಾವು ಇದು ಮಾಡಬೇಕು? ಸರ್ಕಾರಕ್ಕಾಗಲೇ ಮೊರೆ ಹೋಗಿದ್ದೀವಿ, ಸರ್ಕಾರ ಆದಷ್ಟು ನಮಗೆ ಸಹಾಯ ಮಾಡಿದೆ. ಸಹಾಯ ಮಾಡಿದ್ಮೇಲೆ ಪಬ್ಲಿಕ್ಸೇ ನಮಗೆ ಸಹಾಯ ಮಾಡಲಿಲ್ಲ ಅಂದಮೇಲೆ ಬೇರೆ ಯಾರು ಮಾಡ್ತಾರೆ ನಮಗೆ? ನಾನು ಹೇಳ್ತಾ ಇರೋದು ಆಡಿಯನ್ಸು, ನೀವು ನೋಡಿ, ನಾವು ಬೇಡ ಅನ್ನಲ್ಲ, ನಿಮಗೆಲ್ಲ ಅನುಕೂಲತೆ ನಾವು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ನೀವು ಯಾಕೆ ವಿಡಿಯೋ ಮಾಡ್ತೀರಾ? ನಿರ್ಮಾಪಕರಿಗೆ ತೊಂದರೆ ಆಗಲ್ವಾ? ವಿತರಕರಿಗೆ ತೊಂದರೆ ಆಗಲ್ವಾ? ಪ್ರದರ್ಶಕರಿಗೆ ತೊಂದರೆ ಆಗಲ್ವಾ? ಯಾಕೆ ಮಾಡ್ತೀರಾ ನೀವು? ನಿಮ್ಗೆ ಬರೋದು, ನೀವು ಕೊಟ್ಟಿರೋ ದುಡ್ಡಿಗೆ ನೀವು ಪಿಕ್ಚರ್ ತೋರಿಸ್ತಾ ಇದ್ದೀವಿ, ಅದ್ರ ನೋಡ್ಕೊಂಡು ಹೋಗಿ. ನೀವು ಇದನ್ನೆಲ್ಲ ತೊಗೊಂಡೋಗಿ ಪಬ್ಲಿಸಿಟಿ ಮಾಡುವಂತ ನಾವು ಹೇಳಿಲ್ಲ ನಿಮಗೆ. ಇದ್ರ ಜೊತೆಗೆ ನೋಡೋದಾಯಿತು ಅಂತಂದು ಹೇಳಿದರೆ ಒಂದು ರೆಕಾರ್ಡ್ ಮಾಡಬಾರ್ದು, ಅದರ ಜೊತೆಗೆ ಈ ನಿಯಮವನ್ನು ಬಿಟ್ಟು ಬೇರೆ ಇಂತಹ ನಿಯಮಗಳನ್ನು ವೀಕ್ಷಕರು ಪಾಲಿಸಲೇಬೇಕು ಸಿನಿಮಾ ಮಂದಿರದಲ್ಲಿ ಕೂತಾಗ ಅನ್ನೋದಾದರೆ ಯಾವೆಲ್ಲ ನಿಯಮಗಳಿದ್ದಾವೆ ನಿಮ್ಮ ಪ್ರಕಾರ ಹೇಳೋದು? ಇಂಥ ನಿಯಮಗಳನ್ನ ಪಾಲಿಸಲೇಬೇಕು. ಹೌದು, ಇಂಥ ನಿಯಮಗಳನ್ನ ಪಾಲಿಸಲೇಬೇಕು ಅಂದರೆ ಸರ್ಕಾರ ಗಮನದಲ್ಲಿದೆ, ಸರ್ಕಾರ ಗಮನಕ್ಕೆ ನಾವು ಕೊಟ್ಟಿದ್ದೀವಿ. ಈ ಹಾವಳಿನ ತಪ್ಪಿಸಿ ಅಂತ ಅಂದ್ಬಿಟ್ಟು, ಈ ಹಾವಳಿನ ತಪ್ಸೋಕೆ ಅವರಿಂದ ಆಗ್ತಾ ಇಲ್ಲ. ಪಾಪ ಯಾಕೆ ಆಗ್ತಾ ಇಲ್ಲ ಅಂದರೆ ಇದು ಒಬ್ಬರಿಂದ ಒಬ್ಬರು ಹರಡುವಂಥ ಕ್ಯಾನ್ಸರ್ ಕಾಯಿಲೆ. ಇದು ಒಬ್ಬರು ಮೊಬೈಲಿಂದ ಒಬ್ರಿಗೆ ಹೋಗುವಂಥ ಕ್ಯಾನ್ಸರ್ ಕಾಯಿಲೆ. ಈ ಕ್ಯಾನ್ಸರ್ ಕಾಯಿಲೆನ ಯಾವುದೇ ಔಷಧಿಗಳಿಲ್ಲ ಸರ್ಕಾರದಲ್ಲಿ. ಹಾಗಾಗಿ ಜನರೇ ಅರ್ಥ ಮಾಡ್ಕೋಬೇಕು, ಆಡಿಯನ್ಸೇ ಅರ್ಥ ಮಾಡ್ಕೊಬೇಕು. ನಾವು ಥಿಯೇಟ್ರ್ನವ್ರು ಪಿಕ್ಚರ್ ಆಗ್ತಾರಲ್ಲಪ್ಪ, ನಮ್ದು ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡು ಹೋಗಬೇಕು, ಇವೆಲ್ಲ ತೆಗಿಬಾರ್ದು ಅನ್ನೋದು ಆಡಿಯನ್ಸ್ ಮನಸ್ಸಲ್ಲಿ ಬರಬೇಕು. ಇವತ್ತು ತೆಗ್ದಿರ್ತಾರೆ, ನಾಳೆ ಪಿಕ್ಚರ್ ಎಲ್ಲ ಮೊಬೈಲಲ್ಲೂ ರನ್ ಆಗ್ತಾ ಇರ್ತದೆ. ಅದು ಯಾರು ಮಾಡೋದು? ನಾವು ಮಾಡ್ತೀವಿ, ಥಿಯೇಟ್ರ್ನವ್ರು ನಾವು ಮಾಡ್ತೀವಿ? ನಾವು ಮಾಡಲ್ಲ. ನಾವು ಕುಂಡ್ರಿಸ್ತೀವಿ, ಸೀಟ್ನಲ್ಲಿ ಕುಂಡ್ರಿಸ್ತೀವಿ, ಪಿಕ್ಚರ್ ತೋರಿಸ್ತಾ ಇರ್ತೀವಿ. ಹೋಗಿ ನೀವು ಪೂರ್ತಿ ಹಾಕೊಂಡು ಕೂತ್ಕೊಂಡ್ರೆ ಯಾರಿಗೆ ಅಂತ ನಾವು ಬ್ಯಾಟ್ರಿ ಹಾಕ್ಬೋದು? ಎಷ್ಟು ಜನಕ್ಕೆ ಅಂತ ಬ್ಯಾಟ್ರಿ ನಾವು ಹಾಕಿ ಅಲ್ಲಿ ಆಫ್ ಮಾಡಿ ಅಂತ ಹೇಳೋದು?
ಕಷ್ಟ ಇದೆ. 700 ಸೀಟ್ ಇರೋದ್ರಿಂದ ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋಕ್ಕಾಗುತ್ತಾ? ಅದನ್ನು ಆಡಿಯನ್ಸ್ ಅರ್ಥ ಮಾಡ್ಕೊಬೇಕಲ್ವಾ? ಯಾಕೆ ಅರ್ಥ ಮಾಡ್ಕೊಳಲ್ಲ ಅವರು? ಕನ್ನಡಕ್ಕೆ ಅವರು ಗೌರವ ಕೊಡಬೇಕಾದ್ರೆ, ಕರ್ನಾಟಕದಲ್ಲೇ ಇರಬೇಕಾದ್ರೆ ಕನ್ನಡ ಮಾನ್ಯತೆ ಉಳಿಸಿ ಅವರು, ಕನ್ನಡವನ್ನು ಉಳಿಸಿ ಅವರು. ಉಳಿಸ್ಬೇಕಾದ್ರೆ ಇವೆಲ್ಲ ಯಾಕೆ ತೆಗಿತೀರಾ ನೀವು? ಈ ವಿಡಿಯೋ ಎಲ್ಲ ಯಾಕೆ ಮಾಡ್ತೀರಾ? ಮಾಡೋರಿಗೆ ಕರ್ಕೊಂಡೋಗಿ ಒಂದೊಂದು ಲಕ್ಷಗಟ್ಟಲೆ ಅವ್ರಿಗೆ ಪೆನಾಲ್ಟಿಗಳು ಹಾಕಿದ್ರೆ, ಒಂದಿನ ಹಾಕಿದ್ರೆ, ಅಥವಾ ಮೊಬೈಲ್ನ ತೊಗೊಂಡೋಗಿ ಸ್ಟೇಷನಲ್ಲಿ ಎಲ್ಲ ಕೂಡ ಹಾಕೊಂಡು ಆಮೇಲೆ ಒಂದು ತಿಂಗಳು ಅವ್ರು ಕೊಡದೇ ಇದ್ದಂಗೆ ಮಾಡಿದ್ರೆ, ಲಾಕ್ ಮಾಡಿದ್ರೆ ಮೊಬೈಲ್ ನಂಬರ್ನ, ಅವಾಗ ಸೊರಗ್ತಾರೆ ಅಂತ ನನ್ನ ಒಂದು ಇದೆ. ನಿಮ್ಮ ಹೆಸರು? ನಾಗರಾಜ್ ಅಂತ ಅಂದ್ಬಿಟ್ಟು. ನೀವು ಮುಖ್ಯವಾಗಿ ಇಲ್ಲಿ ಯಾವ ಕಾರ್ಯನಿರ್ವಹಿಸ್ತಾ ಇದ್ದೀರಿ? ಸರ್, ನಾವು ವ್ಯವಸ್ಥಾಪಕರು, ರಾಬಿನ್ ಚಿತ್ರಮಂದಿರ ವ್ಯವಸ್ಥಾಪಕರು. ಈಗ ರಾಬಿನ್ ಚಿತ್ರಮಂದಿರದ ವ್ಯವಸ್ಥಾಪಕರು ಹೇಳುವಂತೆ ಸಿನಿಮಾ ಮಂದಿರಗಳಲ್ಲಿ ವೀಕ್ಷಕರು ಬರ್ಬೋದು, ಅವರು ಸಿನಿಮಾವನ್ನು ತುಂಬ ಹೃದಯಪೂರ್ವಕವಾಗಿ ಅನುಭವಿಸ್ಲಿ, ಬೇಡ ಅಂತಂದು ಹೇಳ್ತಾ ಇಲ್ಲ. ಬಟ್ ರೆಕಾರ್ಡ್ ಮಾಡಿ ಮುಖ್ಯವಾದ ಸೀನ್ಗಳಾಗಿರ್ಬೋದು, ಪೂರ್ತಿ ಸಿನಿಮಾನೇ ಆಗಿರ್ಬೋದು, ರೆಕಾರ್ಡ್ ಮಾಡಿದ್ರಿ ಅಂತಂದು ಹೇಳಿದರೆ ಕನ್ನಡದ ಸಿನಿಮಾದ ಅಸ್ಮಿತೆ ಅನ್ನೋದು ಅಳಿಸಿ ಹೋಗ್ತದೆ ಅಂತಂದು ಹೇಳ್ತಾ ಇದ್ದಾರೆ. ಇದು ಅವರ ಮುಖ್ಯವಾದ ಮಾತುಗಳಾಗಿತ್ತು. ಜೊತೆಗೆ ಇವುಗಳನ್ನು ವೀಕ್ಷಕರು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಮಾತೆ. ಯಾಕಂತಂದು ಹೇಳಿದ್ರೆ ಕನ್ನಡ ಇಂಡಸ್ಟ್ರಿ ನಿಂತಿರೋದೇ ಈ ರೀತಿಯಾದಂಥ ಸಿನಿಮಾಗಳ ಮೇಲೆ. ದಯವಿಟ್ಟು ವೀಕ್ಷಕರಲ್ಲಿ ನಾವು ಕೂಡ ಕೇಳ್ಕೊಳ್ಳೋದೇನಂತಂದು ಹೇಳಿದರೆ, ಬಂದು ಸಿನಿಮಾವನ್ನು ಸಂತೋಷದಿಂದ ನೋಡಿ ಅನುಭವಿಸಿ, ಆದರೆ ದಯವಿಟ್ಟು ರೆಕಾರ್ಡ್ಗಳನ್ನ ಮಾಡಿ ಶೇರ್ ಮಾಡ್ಕೊಳ್ಳೋದಾಗಲಿ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಕನ್ನಡ ಇಂಡಸ್ಟ್ರಿಗೆ ತುಂಬ ದೊಡ್ಡ ಪೆಟ್ಟು ಬಿದ್ದಾಗೆ, ಜೊತೆಗೆ ಕನ್ನಡದ ಅಸ್ಮಿತೆಗೆ ಪೆಟ್ಟು ಬಿದ್ದಾಗೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.